ನಮಸ್ಕಾರ. 30 ದಿನ 30 ರೆಸಿಪಿ ಸೀರೀಸ್ನ 3ನೇ ರೆಸಿಪಿನ ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಮೊದಲನೇ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ನಾನಿಲ್ಲಿ ಅರ್ಧ ಬೌಲಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ. ಬೇಳೆಕಾಳುಗಳಲ್ಲಿ ಪ್ರೋಟೀನ್ ರಿಚ್ ಆಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸ್ವಲ್ಪ ಕಲರ್ ಚೇಂಜ್ ಆಗುವಷ್ಟು ಈ ಬೇಳೆನ ಹುರ್ಕೊಂಡು ಒಂದು ಸಣ್ಣ ಜಾರಲ್ಲಿ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ತೀನಿ ಪೌಡರ್ ಆಗಿ. ನೆನ್ಪಿಡಿ, ಕಾಳು ಹುರಿದ ತಕ್ಷಣ ಗ್ರೈಂಡ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ, ಬಿಸಿ ಬಿಸಿ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಟ್ಟು ಆಮೇಲೆ ಪೌಡರ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ, ಸೇಮ್ ಅದೇ ಫ್ರೈ ಪ್ಯಾನ್ಗೆ. ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಗ್ರೈಂಡ್ ಮಾಡ್ಕೊಂಡಿದ್ದಂಥ ಹೆಸರು ಬೇಳೆ ಪೌಡರ್ನ ಹಾಗೆ ಜೊತೆಯಲ್ಲೇ ಒಂದು 2 ಸ್ಪೂನ್ ಅಷ್ಟು ರವೆಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ತುಪ್ಪದಲ್ಲಿ ಹುರಿಯೋದ್ರಿಂದ ಅದ್ರದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ, ಪರಿಮಳನೂ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ 1 ಗ್ಲಾಸ್ ಅಷ್ಟು ನಾನು ಲೋ ಫ್ಯಾಟ್ ಹಾಲನ್ನು ತಗೊಂಡಿದ್ದೀನಿ. ತೆಂಗಿನಕಾಯಿ ಹಾಲು ಅಥವಾ ಬಾದಾಮಿ ಹಾಲನ್ನು ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಂತ ಬೇಯಿಸ್ಕೋಬೇಕು. ಸ್ವಲ್ಪ ಗಂಟು ಕಟ್ಟಿದಂಗೆ ಆಗುತ್ತೆ, ಕೈ ಆಡಿಸ್ತಾ ಇರಬೇಕು. ಸ್ವಲ್ಪ ಚಿಟಿಕೆ ಅಷ್ಟು ಅರಿಶಿನ ಪುಡಿನ ಹಾಕಿದ್ದೀನಿ, ಹಾಗೆ ರುಚಿಗೆ ಬೇಕಾದಷ್ಟು 1/4 ಸ್ಪೂನ್ಗಿಂತನೂ ಕಡಿಮೆ ಪಿಂಕ್ ಸಾಲ್ಟನ್ನು ಇಲ್ಲಿ ನಾನು ಯೂಸ್ ಮಾಡಿದ್ದೀನಿ. ಗಂಟು ಕಟ್ಟದ ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇರಿ. ಒಂದು 10ರಿಂದ 15 ನಿಮಿಷದಲ್ಲಿ ನಿಮಗೆ ಈ ಒಂದು ರೆಸಿಪಿ ರೆಡಿ ಆಗತ್ತೆ. ಇನ್ಸ್ಟೆಂಟ್ ಆಗಿ ಮಾಡ್ಕೋಬಹುದು. ರುಚಿಯಾಗಿರುವಂಥ ಒಂದು ಹೆಸರು ಬೇಳೆ ಮಣ್ಣಿ ನಮ್ದು ತಯಾರಾಗಿದೆ. ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಕೊಳ್ಳಿ, ಟೇಸ್ಟಿ ಆಗಿರುತ್ತೆ. ವೆಯ್ಟ್ ಲಾಸಿಗೆ ಜಬರ್ದಸ್ತ್ ಹೆಲ್ಪ್ ಮಾಡುತ್ತೆ. ನಾನು ಯಾವಾಗಲೂ ಹೇಳೋದು, ವೆಯ್ಟ್ ಲಾಸಿಗೆ ಸಿಂಪಲ್ ಮಂತ್ರ, ಯಾವಾಗಲೂ ಬೆಳಗ್ಗೆ ಸ್ವಲ್ಪ ಹೆವಿ ಫುಡ್ ತಗೊಳ್ಳಿ, ಮಧ್ಯಾಹ್ನ ಲೈಟಾಗಿ ತಗೊಳ್ಳಿ, ರಾತ್ರದಂತೂ ಕಂಪ್ಲೀಟ್ ಲೈಟ್ ಫುಡ್ ತಗೊಳ್ಳಿ. ಡೆಫಿನೆಟ್ಲಿ ವೆಯ್ಟ್ ಲಾಸ್ ಆಗುತ್ತೆ, ಎಂಥವರಿಗೂ ವೆಯ್ಟ್ ಲಾಸ್ ಆಗುತ್ತೆ. ಈವನ್ PCOD, PCOS, ಹಾರ್ಮೋನ್ ಇಶ್ಯೂಸ್ ಇರುವಂಥವರಿಗೂ ಕೂಡ ವೆಯ್ಟ್ ಲಾಸ್ ತುಂಬ ಸುಲಭವಾಗುತ್ತೆ. ಇದು ನನ್ನ ಎಕ್ಸ್ಪೀರಿಯನ್ಸ್. ಈ ರೆಸಿಪಿನ ಟ್ರೈ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ನಮಸ್ಕಾರ.